ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಹಳ್ಳಿ ಸೊಗಡಿನ ರುಚಿಕರವಾದ ಮುದ್ದೆ ಸೊಪ್ಪು ಉಪ್ಸಾರು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಆರೋಗ್ಯಕ್ಕೆ ಹಣ್ಣು ತರಕಾರಿ ಹೇಗೆ ಮುಖ್ಯ, ಅಷ್ಟೇ ಸೊಪ್ಪುಗಳು ಮುಖ್ಯ. ಇವತ್ತಿನ ಅಡುಗೆನಲ್ಲಿ ಕೀರೆ ಸೊಪ್ಪು ಬಳಸಿ ಉಪ್ಸಾರು ಮಾಡ್ತಾ ಇದ್ದೀನಿ. ಕೀರೆ ಸೊಪ್ಪನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ತೊಳೆದಂಥ ಕೀರೆ ಸೊಪ್ಪು ಹಾಗೂ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಬೇಯಲಿಡಿ. ಮತ್ತು ಇನ್ನೊಂದು ಕಡೆ ಪಾತ್ರೆಯಲ್ಲಿ ಹುರುಳಿಕಾಳು, ಇದನ್ನು ಮಿರಾಕಲ್ ಪಲ್ಸ್ ಅಂತಾನೆ ಅಂತಾರೆ. ಹುರುಳಿಕಾಳು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಚೆನ್ನಾಗಿ ಹುರಿದಿಟ್ಕೊಳ್ಳಿ. ಬೇಯ್ತಿರುವಂಥ ಸೊಪ್ಪಿಗೆ ಹುರುಳಿಕಾಳು ಹಾಕಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಳಿ. ತುಂಬ ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಸೊಪ್ಪನ್ನು ಹದವಾಗಿ ಬೇಯಿಸ್ಕೊಂಡು ಅದು ಬೆಂದ ನಂತರ ಸೊಪ್ಪನ್ನು ಹಾಕಿ ಸೊಪ್ಪು ಮತ್ತು ಉಪ್ಸಾರನ್ನು ಬೇರೆ ಬೇರೆ ತಗೊಳ್ಳಿ. ಈಗ ಉಪ್ಸಾರಿಗೆ ಇನ್ನಷ್ಟು ರುಚಿ ಬರಿಸೋಣ. ಜಜ್ಜಿರೋ ಬೆಳ್ಳುಳ್ಳಿ, ಎಣ್ಣೆ, ಕರಿಬೇವು, ಉಪ್ಸಾರು ಖಾರ ಮತ್ತು ಸ್ವಲ್ಪ ಕಾಯಿ ತುರಿ ಹಾಕಿ ಮತ್ತೆ ಒಲೆ ಮೇಲಿಟ್ಟು ಅದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಆಗ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ, ಖಾರ ಬರುತ್ತೆ. ಮತ್ತೊಂದು ಪಾತ್ರೆ ತಗೊಂಡು ಸೊಪ್ಪು ಹುರ್ಕೊಳ್ಳೋಣ. ಪಾತ್ರೆಗೆ ಎಣ್ಣೆ, ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ, ಆಗ ಈರುಳ್ಳಿ ರುಚಿ ಇಟ್ಕೊಳ್ಳುತ್ತೆ. ಸ್ವಲ್ಪ ಬೆಂದ ನಂತರ ಸೋರಿಟ್ಟಿರೋ ಸೊಪ್ಪು ಕಾಳನ್ನು ಹಾಕಿ ಮತ್ತು ಸ್ವಲ್ಪ ಕಾಯಿ ತುರಿ ಹಾಕಿ ಸ್ವಲ್ಪ ಹುರಿದುಕೊಂಡ್ರೆ ಸಾಕು, ಸೊಪ್ಪು ಕಾಳು ರೆಡಿ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರೋ ಅಡುಗೆ, ಪ್ರತಿಯೊಬ್ಬರು ತಿನ್ನಲೇಬೇಕು ಅಂತ ಕೇಳ್ಕೊಳ್ಳೋ ಅಡುಗೆ ಅಂತ ಅಂದರೆ ಮುದ್ದೆ ಉಪ್ಸಾರು. ಈಗ ಒಂದು ತಟ್ಟೆಗೆ ಮುದ್ದೆ, ಉಪ್ಸಾರು, ಸೊಪ್ಪು ಕಾಳು, ಉಪ್ಸಾರಿನ ಖಾರ ಹಾಗೆ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿದಂಥ ಮುದ್ದೆ ಉಪ್ಸಾರು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.